ನಮಸ್ಕಾರ ಸ್ನೇಹಿತರೆ. ಈ ಕಲೆಕ್ಷನ್ಸ್ ಇನ್ ಪೈಥನ್ನ ಮತ್ತೊಂದು ಸೆಷನ್ಗೆ ನಿಮಗೆಲ್ಲ ಸ್ವಾಗತ. ಹೋದ ಸೆಷನಲ್ಲಿ ನಾವು ಲಿಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಎಷ್ಟೊಂದು ಲಿಸ್ಟ್ ಮೆಥಡ್ಸ್ನ ಕೂಡ ಕಲ್ತ್ವಿ. ಈ ಸೆಷನ್ನಲ್ಲೂ ನಾವು ಲಿಸ್ಟ್ ಬಗ್ಗೆ ಮತ್ತಷ್ಟು ಅನೇಕ ಮಾಹಿತಿಗಳು ಮತ್ತು ಇಂಪಾರ್ಟೆಂಟ್ ಮೆಥಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮತ್ತು ಈ ಸೆಷನ್ ಕೊನೆಯಲ್ಲಿ ಕೂಡ ನಿಮಗೊಂದು ಟಾಸ್ಕ್ನ ಕೊಡ್ತಾ ಇದ್ದೀನಿ. ಆ ಟಾಸ್ಕನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೋದ ಸೆಷನ್ನಲ್ಲಿ ನಾನು ಏನು ಟಾಸ್ಕ್ ಕೊಟ್ಟಿದ್ದೆ ಅದನ್ನು ನೀವು ಮಾಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸೆಷನ್ ಆಫ್ ಪೈಥನ್ ಲಿಸ್ಟ್ನ ಮತ್ತೆ ಮುಂದುವರಿಸೋಣ. ಕಲೆಕ್ಷನ್ಸ್ ಇನ್ ಪೈಥನ್ ಸೆಷನ್ ನಂಬರ್ 23. ಮೊದಲು ಸೆಷನ್ ಆಬ್ಜೆಕ್ಟಿವ್ಸ್ನ ಹೇಳ್ತೀನಿ. ಇವತ್ತಿನ ದಿನ ನಾವು ಇನ್ನಷ್ಟು ಇಂಪಾರ್ಟೆಂಟ್ ಲಿಸ್ಟ್ ಮೆಥಡ್ಸ್ನ ನೋಡೋಣ. ಮೆಥಡ್ಸ್ ಟು ಆಕ್ಸಸ್ ದಿ ಲಿಸ್ಟ್ ಎಲಿಮೆಂಟ್ ಇಂಡೆಕ್ಸ್, ಅಂದರೆ ಒಂದು ಲಿಸ್ಟ್ ಎಲಿಮೆಂಟಿನ ಇಂಡೆಕ್ಸ್ನ ನಾವು ಯಾವ ರೀತಿ ರಿಟ್ರೀವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಆಮೇಲೆ ರಿಮೂವಿಂಗ್ ದಿ ಎಲಿಮೆಂಟ್ಸ್ ಆಫ್ ದಿ ಲಿಸ್ಟ್ ಮತ್ತು ಕ್ಲಿಯರಿಂಗ್ ದಿ ಲಿಸ್ಟ್, ಹಾಗೂ ಲಿಸ್ಟನ್ನ ನಾವು ಕಂಪ್ಲೀಟಾಗಿ ಹೆಂಗೆ ಡಿಲೀಟ್ ಮಾಡಬೇಕು ಮತ್ತು ಲಿಸ್ಟಲ್ಲಿರೋ ಎಲಿಮೆಂಟ್ನ ನಾವು ಯಾವ ರೀತಿ ಸರ್ಚ್ ಮಾಡಬೇಕು ಅಥವಾ ಫೈಂಡ್ ಮಾಡಬೇಕು ಅನ್ನೋದು ಕೂಡ ನೋಡೋಣ. ಮತ್ತು ಸೆಷನ್ ಕೊನೆಯಲ್ಲಿ ನಾನು ನಿಮಗೆ ಲಿಸ್ಟ್ ಕಾಂಪ್ರಹೆನ್ಷನ್ ಬಗ್ಗೆ ಕೂಡ ನಾನು ಹೇಳ್ತೀನಿ. ಈ ಕಾಂಪ್ರಹೆನ್ಷನ್ನು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಲಿಸ್ಟಲ್ಲಿ. ಸೊ ಬನ್ನಿ ಇವಾಗ ಇಷ್ಟು ಕಾನ್ಸೆಪ್ಟ್ಸ್ನ ನಾವು ಈಗ ಪೈಚಾರ್ಮಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಮೊದಲನೇದಾಗಿ ಗೆಟಿಂಗ್ ದ ಇಂಡೆಕ್ಸ್ ಆಫ್ ದಿ ಎಲಿಮೆಂಟ್ ಇನ್ಸೈಡ್ ದ ಲಿಸ್ಟ್ ಯೂಸಿಂಗ್ ದ ಇಂಡೆಕ್ಸ್ ಮೆಥಡ್. ಸೊ ಇಂಡೆಕ್ಸ್ ಮೆಥಡ್ನ ನಾವು ಯೂಸ್ ಮಾಡಿಕೊಂಡು ಲಿಸ್ಟಲ್ಲಿರೋ ಎಲಿಮೆಂಟ್ ಇಂಡೆಕ್ಸ್ ಪೊಸಿಷನ್ನ ನಾವು ಡಿಸ್ಪ್ಲೇ ಮಾಡ್ಬೋದು. ಅದಕ್ಕೆ ನಾವು ಮೊದಲು ಒಂದು ಲಿಸ್ಟ್ ಕ್ರಿಯೇಟ್ ಮಾಡೋಣ. ಮೈ ಲಿಸ್ಟ್ ಅಂತ ಕೊಡ್ತೀನಿ. ಮೈ ಲಿಸ್ಟ್ ಈಸ್ ಈಕ್ವಲ್ ಟು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಲಿಸ್ಟ್ ಆಫ್ ಐಟಮ್ಸ್, ಸೇ 1 2 3 4 5 ಅಂತ ನಾನು ಕೊಡ್ತೀನಿ. ಸೊ ಇವಾಗ ನನಗೆ ಗೊತ್ತು ಲಿಸ್ಟಲ್ಲಿ ಇಂಡೆಕ್ಸ್ ಹೆಂಗಾಗುತ್ತೆ. 0 ಇಂಡೆಕ್ಸ್, 1 ಇಂಡೆಕ್ಸ್, 2 ಇಂಡೆಕ್ಸ್, 3 ಇಂಡೆಕ್ಸ್, 4 ಇಂಡೆಕ್ಸ್ ಅಂತ ಆಗುತ್ತೆ. ಅಂದರೆ ಎಲಿಮೆಂಟ್ ನಂಬರ್ 1 ಅಂದರೆ ಏನು, ಅದು 0th ಇಂಡೆಕ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇವಾಗ ನಾನು ಇದನ್ನು ಪ್ರಿಂಟ್ ಮಾಡಬೇಕು. ಸೊ ನಾನು ಏನು ಮಾಡ್ಬೋದು ಇಲ್ಲಿ, ಪ್ರಿಂಟ್ ನೇಮ್ ಆಫ್ ದ ಲಿಸ್ಟ್ ಏನು, ಮೈ ಲಿಸ್ಟ್ ಡಾಟ್ ಇಂಡೆಕ್ಸ್ ಅನ್ನೋದು ಒಂದು ಮೆಥಡ್ ಇದೆ. ಆ ಇಂಡೆಕ್ಸಲ್ಲಿ ನಾನು ಯಾವ ಎಲಿಮೆಂಟ್ದು ಇಂಡೆಕ್ಸ್ನ ರಿಟ್ರೀವ್ ಮಾಡಬೇಕು ಆ ಎಲಿಮೆಂಟ್ನ ಇಲ್ಲಿ ಸ್ಪೆಸಿಫೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಈ ಎಲಿಮೆಂಟ್ 5 ಇದೆಯಲ್ಲ ಇಲ್ಲಿ, ಐಟಮ್ ನಂಬರ್ 5, ಇದ್ರ ಇಂಡೆಕ್ಸ್ನ ನಾನು ರಿಟ್ರೀವ್ ಮಾಡಬೇಕು. ಸೊ 5 ಅನ್ನೋ ವ್ಯಾಲ್ಯೂನ ಇಲ್ಲಿ ಸ್ಪೆಸಿಫೈ ಮಾಡ್ತೀನಿ. ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ನೀವು ಇವಾಗ ರನ್ ಮಾಡಿದಾಗ ನೋಡಿ ನಿಮಗೇನು ಔಟ್ಪುಟ್ ಕೊಡ್ತಾ ಇದೆ, 4 ಅಂತ ಕೊಡ್ತಾ ಇದೆ. ಅಂದರೆ ಈ 5 ಅನ್ನೋದು ಎಷ್ಟನೇ ಇಂಡೆಕ್ಸಲ್ಲಿದೆ, 4th ಇಂಡೆಕ್ಸಲ್ಲಿದೆ. 0 1 2 3 ಆ್ಯಂಡ್ 4. ಸೊ ಇದು ದಿ ಫಂಕ್ಷನಾಲಿಟಿ ಆಫ್ ಆ್ಯನ್ ಇಂಡೆಕ್ಸ್. ಸೊ ಇಂಡೆಕ್ಸ್ ಮೆಥಡ್ ನಾವು ಯಾಕೆ ಯೂಸ್ ಮಾಡ್ತೀವಿ, ಇಂಡೆಕ್ಸ್ ಮೆಥಡ್ನ ನಾವು ಎಲಿಮೆಂಟ್ ಇಂಡೆಕ್ಸ್ ಪೊಸಿಷನ್ನ ರಿಟ್ರೀವ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಮೆಥಡು ಲಿಸ್ಟಲ್ಲಿ ರಿಮೂವ್ ಆ್ಯಂಡ್ ಪಾಪ್ ಅಂತ ನಾವು ಕರಿತೀವಿ. ಮೊದಲಿಗೆ ಈ 2 ಲೈನ್ಸ್ನ ಕಮೆಂಟ್ ಮಾಡಿಬಿಡೋಣ. ಸೊ ರಿಮೂವಿಂಗ್ ದಿ ಐಟಮ್ಸ್ ಅಂದರೆ ಏನು, ಒಂದು ಲಿಸ್ಟಲ್ಲಿ ನಾನು ಐಟಮ್ಸ್ನ ನಾನು ಕ್ರಿಯೇಟ್ ಮಾಡಿದಾಗ ಯಾವುದೇ ಒಂದು ಕಾರಣಕ್ಕಾಗಿ ನಾನು ಒಂದು ಐಟಮ್ನ ನಾನು ರಿಮೂವ್ ಮಾಡಬೇಕು. ಅದಕ್ಕೆ ನಾನು ರಿಮೂವ್ ಮೆಥಡ್ನ ನಾನು ಯೂಸ್ ಮಾಡ್ತೀನಿ. ನೋಡಿ, ರಿಮೂವ್ ಮಾಡೋದಕ್ಕೆ 2 ಮೆಥಡ್ ಇದೆ. ಒಂದು ರಿಮೂವ್ ಮೆಥಡೇ ಇದೆ, ಇನ್ನೊಂದು ಪಾಪ್ ಮೆಥಡ್ ಅಂತ ಇದೆ. ಈ ರಿಮೂವ್ಗೂ ಪಾಪ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದು ಏನು ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ಮೊದಲು ಇವಾಗ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡೋಣ. ಲಿಸ್ಟ್ ಈಸ್ ಈಕ್ವಲ್ ಟು, ಸಿ ಫಾರ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ದ ಲಿಸ್ಟ್ ಆಸ್ ಆ್ಯಪಲ್, ಆರೆಂಜ್ ಆ್ಯಂಡ್ ಮ್ಯಾಂಗೋ. ಇದು ಲಿಸ್ಟು. ಇವಾಗ ನಾನು ಆ್ಯಪಲ್ ಅನ್ನೋ ಐಟಮ್ನ ನಾನು ರಿಮೂವ್ ಮಾಡಬೇಕು. ಮೊದಲು ನಾವು ಲಿಸ್ಟನ್ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ಲಿಸ್ಟ್ ಅಂತ ಕೊಡ್ತೀನಿ. ಈ ಪ್ರಿಂಟ್ ಲಿಸ್ಟ್ ಅಂತ ಕೊಟ್ಟಾಗ ಇವಾಗ ನೋಡಿ ಈ ಲಿಸ್ಟು ಪ್ರಿಂಟ್ ಆಗಿದೆ. ಆ್ಯಪಲ್, ಆರೆಂಜ್, ಮ್ಯಾಂಗೋ ಅಂತ ಇವಾಗ ಪ್ರಿಂಟ್ ಆಗಿದೆ. ಫಸ್ಟು ನಾವು ಈ ಪರ್ಟಿಕ್ಯುಲರ್ ಮೆಥಡ್ನ ನಾವು ಯೂಸ್ ಮಾಡೋಣ. ಯಾವುದು, ರಿಮೂವ್ ಮೆಥಡ್ನ ಯೂಸ್ ಮಾಡೋಣ. ಸೊ ರಿಮೂವ್ ಮೆಥಡ್ನ ನಾನು ಹೇಗೆ ಯೂಸ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಅಂದರೆ, ಈ ಪರ್ಟಿಕ್ಯುಲರ್ ಪ್ರಿಂಟ್ನ ಈಗ ಬ್ಲಾಕ್ ಮಾಡಿಬಿಡ್ತೀನಿ, ಕಮೆಂಟ್ ಮಾಡಿಬಿಡ್ತೀನಿ. ಸೊ ನಾನೇನು ಮಾಡ್ತೀನಿ ಇವಾಗ, ಲಿಸ್ಟ್ ಡಾಟ್ ರಿಮೂವ್. ನೋಡಿ ರಿಮೂವ್ ಏನು, ರಿಮೂವ್ಸ್ ದ
ಸ್ಪೆಸಿಫೈಡ್ ಐಟಮ್. ಸೊ ಐಟಮ್ ಯಾವ್ದು ರಿಮೂವ್ ಮಾಡಬೇಕು, ನಾನು ಆ್ಯಪಲ್ ಅನ್ನೋ ಐಟಮ್ನ ರಿಮೂವ್ ಮಾಡಬೇಕು. ಸೊ ಆ್ಯಪಲ್ ಅನ್ನೋ ವ್ಯಾಲ್ಯೂನ ಅಲ್ಲಿ ಕೊಡ್ತೀನಿ. ರಿಮೂವ್ ಆಗಿದೆಯೋ ಇಲ್ವೋ ಅಂತ ನಾನು ಹೆಂಗೆ ತಿಳ್ಕೊಳ್ಳೋದು, ಪ್ರಿಂಟ್ ದ ನೇಮ್ ಆಫ್ ದಿ ಲಿಸ್ಟ್, ಪ್ರಿಂಟ್ ದ ನೇಮ್ ಆಫ್ ದಿ ಲಿಸ್ಟ್. ಇವಾಗ ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನೋಡಿ ಅಲ್ಲಿ ಆರೆಂಜ್ ಮತ್ತು ಮ್ಯಾಂಗೋ ಅಂತ ಮಾತ್ರ ಕೊಡ್ತಾ ಇದೆ. ಸೊ ರಿಮೂವ್ ಐಟಮ್ ಏನು ಮಾಡುತ್ತೆ, ಲಿಸ್ಟ್ ಐಟಮ್ನ ರಿಮೂವ್ ಮಾಡುತ್ತೆ. ಸೊ ನಾನು ನಿಮಗೆ ಇನ್ನೊಂದು ಐಟಮ್ ಇದೆ ಅಥವಾ ಇನ್ನೊಂದು ಮೆಥಡ್ ಇದೆ ರಿಮೂವ್ ಮಾಡೋದಕ್ಕೆ ಅಂತ ಹೇಳಿದೆ, ಅದನ್ನು ನಾವು ಪಾಪ್ ಮೆಥಡ್ ಅಂತ ಕೂಡ ಕರಿತೀವಿ. ಸೊ ಈ ಪಾಪ್ ಮೆಥಡ್ಗೂ ರಿಮೂವ್ ಮೆಥಡ್ಗೂ ಏನು ಡಿಫ್ರೆನ್ಸು ಅಂತ ಈಗ ನಾವು ನೋಡೋಣ. ಸೊ ಇವಾಗ ಈ ಪರ್ಟಿಕ್ಯುಲರ್ ಲಿಸ್ಟ್ ಡಾಟ್ ರಿಮೂವ್ ಮತ್ತು ಪ್ರಿಂಟ್ ಲಿಸ್ಟನ್ನು ನಾನು ಕಮೆಂಟ್ ಮಾಡ್ತೀನಿ. ಇವಾಗ ಆಲ್ರೆಡಿ ನನ್ನ ಹತ್ರ ಲಿಸ್ಟ್ ಇದೆ, ಆ ಲಿಸ್ಟಲ್ಲಿ ಆ್ಯಪಲ್, ಆರೆಂಜ್, ಮ್ಯಾಂಗೋ ಅಂತ ಇದೆ. ಇವಾಗ ನಾನೇನು ಮಾಡಬೇಕು, ಈ ಪರ್ಟಿಕ್ಯುಲರ್ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ನ ನಾನು ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದಕ್ಕೆ ನಾನು ರಿಮೂವ್ ಮೆಥಡ್ನ ಯೂಸ್ ಮಾಡಿದೆ. ರಿಮೂವ್ ಮೆಥಡ್ನ ಯೂಸ್ ಮಾಡಬೇಕಾದ್ರೆ ನಾನು ಏನು ಕೊಟ್ಟೆ, ಅಲ್ಲಿ ಆ ಪರ್ಟಿಕ್ಯುಲರ್ ಐಟಮ್ ನೇಮ್ನೇ ಕೊಟ್ಟೆ. ಯಾವ ಐಟಮ್ನ ನಾನು ರಿಮೂವ್ ಮಾಡಬೇಕು ಆ ಐಟಮ್ನ ಸ್ಪೆಸಿಫೈ ಮಾಡಿದೆ. ಆದರೆ ಪಾಪ್ ಮೆಥಡ್ ನಾನು ಯೂಸ್ ಮಾಡಬೇಕಾದ್ರೆ ಐಟಮ್ನ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಐಟಮ್ ಇಂಡೆಕ್ಸ್ ವ್ಯಾಲ್ಯೂನ ನಾನು ಸ್ಪೆಸಿಫೈ ಮಾಡಿದ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಲಿಸ್ಟ್ ಡಾಟ್ ರಿಮೂವ್, ಲಿಸ್ಟ್ ಡಾಟ್ ರಿಮೂವ್, ಇವಾಗ ಯಾವುದು ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ರಿಮೂವ್ ಆ್ಯಪಲ್. ಸೊ ಆ್ಯಪಲ್ ಯಾವ ಇಂಡೆಕ್ಸಲ್ಲಿದೆ, ಇವಾಗ ಆ್ಯಪಲ್ಲು 0th ಇಂಡೆಕ್ಸಲ್ಲಿದೆ, ಯಾಕಂದರೆ 0, 1 and 2. ಸೊ ರಿಮೂವ್ ಅಲ್ಲ, ಸಾರಿ, ಲಿಸ್ಟ್ ಡಾಟ್ ಪಾಪ್, ಲಿಸ್ಟ್ ಡಾಟ್ ಪಾಪ್ POP. ಇವಾಗ ಇಲ್ಲಿ ನಾನು 0th ಇಂಡೆಕ್ಸ್ನ ಕೊಡ್ತೀನಿ. ಇವಾಗ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ದ ವ್ಯಾಲ್ಯೂ ಆಫ್ ದ ಲಿಸ್ಟ್, ಆರ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ದ ಲಿಸ್ಟ್. ಇವಾಗ ನಾನು ಪ್ರಿಂಟ್ ಮಾಡಿದಾಗ ನನಗೇನು ಔಟ್ಪುಟ್ ಬರ್ತಾ ಇದೆ ನೋಡಿ, ಆರೆಂಜ್ ಮತ್ತು ಮ್ಯಾಂಗೋ ಮಾತ್ರ ಬರ್ತಾ ಇದೆ. ಸೊ ಅಂದರೆ ರಿಮೂವ್ ಮೆಥಡೂ ಲಿಸ್ಟಲ್ಲಿರೋ ಐಟಮ್ಸ್ನ ರಿಮೂವ್ ಮಾಡುತ್ತೆ, ಪಾಪ್ ಮೆಥಡೂ ರಿಮೂವ್ ಮಾಡುತ್ತೆ. ಡಿಫ್ರೆನ್ಸ್ ಏನು ಇವೆರಡಕ್ಕೆ ಅಂದರೆ, ರಿಮೂವ್ ಮೆಥಡಲ್ಲಿ ನಾನು ಐಟಮ್ ವ್ಯಾಲ್ಯೂ ಕೊಡಬೇಕು, ಆದರೆ ಪಾಪ್ ಮೆಥಡಲ್ಲಿ ನಾನು ಐಟಮ್ನ ಇಂಡೆಕ್ಸ್ ಕೊಡಬೇಕು. ಸೊ ಎರಡೂ ಲಿಸ್ಟ್ ಐಟಮ್ನ ರಿಮೂವ್ ಮಾಡುವಂತಹ ಮೆಥಡ್ಸೇ, ಆದರೆ ಇಂಪ್ಲಿಮೆಂಟೇಷನ್ ಮಾತ್ರ ಬೇರೆ. ಸರಿ, ನೆಕ್ಸ್ಟು ಸಪೋಸ್ ನಾನು ಎಲ್ಲ ಐಟಮ್ಸ್ನು ಒಂದೇ ಸಲ ರಿಮೂವ್ ಮಾಡಿಬಿಡಬೇಕು. ಅದಕ್ಕೇನಾಗುತ್ತೆ, ಪೈಥನ್ನಲ್ಲಿ ಇನ್ನೊಂದು ಮೆಥಡ್ ಇದೆ ಲಿಸ್ಟಲ್ಲಿ, ಅದನ್ನು ನಾವು ಕ್ಲಿಯರ್ ಮೆಥಡ್ ಅಂತ ನಾವು ಕರಿತೀವಿ. ಕ್ಲಿಯರ್ ಮೆಥಡ್ ಏನು ಮಾಡುತ್ತೆ, ಲಿಸ್ಟಲ್ಲಿರೋ ಎಲ್ಲ ಐಟಮ್ಸ್ನು ಒಂದೇ ಸಲ ಅದು ರಿಮೂವ್ ಮಾಡುತ್ತೆ. ಸೊ ಇವಾಗ ನಾನು ಈ 2 ಲೈನ್ ಆಫ್ ಕೋಡ್ನ ಕಮೆಂಟ್ ಮಾಡ್ತೀನಿ. ಸೊ ಇವಾಗ ನನ್ನ ಹತ್ರ ಲಿಸ್ಟ್ ಇದೆ, ಆ್ಯಪಲ್, ಆರೆಂಜ್ ಆ್ಯಂಡ್ ಮ್ಯಾಂಗೋ. ಸೊ ಇವಾಗ ನಾನು ಏನು ಮಾಡಬೇಕು, ಎಲ್ಲ ಐಟಮ್ಸ್ನು ನಾನು ರಿಮೂವ್ ಮಾಡಬೇಕು. ಸೊ ಫಸ್ಟು ಈ ಲಿಸ್ಟನ್ನ ನಾನು ಪ್ರಿಂಟ್ ಮಾಡ್ತೀನಿ, ಲಿಸ್ಟು ಪ್ರಿಂಟ್ ಆಗಲಿ. ಪ್ರಿಂಟ್ ಆದಮೇಲೆ ನಾನು ಏನು ಮಾಡ್ತೀನಿ, ಲಿಸ್ಟ್ ಡಾಟ್ ಕ್ಲಿಯರ್, ಲಿಸ್ಟ್ ಡಾಟ್ ಕ್ಲಿಯರ್ ಅಂದರೆ ಲಿಸ್ಟಲ್ಲಿರೋ ಎಲ್ಲ ಐಟಮ್ಸ್ನು ಕ್ಲಿಯರ್ ಮಾಡುವಂಥ ಅರ್ಥ. ಕ್ಲಿಯರ್ ಆದಮೇಲೆ ಕ್ಲಿಯರ್ ಆಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಇನ್ನೊಂದು ಸಲ ಲಿಸ್ಟನ್ನ ಪ್ರಿಂಟ್ ಮಾಡ್ತೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡಿ, ಆ್ಯಪಲ್, ಆರೆಂಜ್, ಮ್ಯಾಂಗೋ ಅಂತ ಪ್ರಿಂಟ್ ಆಗ್ತಾಯಿದೆ. ಈ ಔಟ್ಪುಟ್ಟು ಈ ಸ್ಟೇಟ್ಮೆಂಟಿಂದ ಬಂದಿರೋದು. ಇದಾದಮೇಲೆ ಲಿಸ್ಟ್ನ ಕ್ಲಿಯರ್ ಮಾಡಿದ್ದೀರಾ, ಮಾಡಿದ್ಮೇಲೆ ಮತ್ತೆ ಲಿಸ್ಟ್ನ ಪ್ರಿಂಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ. ಆದರೆ ಇವಾಗ ಏನಾಗ್ತಾ ಇದೆ, ಲಿಸ್ಟು ಎಂಟಿ ತೋರಿಸ್ತಾ ಇದೆ, ಎಂಟಿ ಲಿಸ್ಟ್ ತೋರಿಸ್ತಾ ಇದೆ. ಇಲ್ಲಿ ಔಟ್ಪುಟ್ ಅಬ್ಸರ್ವ್ ಮಾಡ್ತಿರ್ಬೋದು, ಎಂಟಿ ಲಿಸ್ಟ್ ತೋರಿಸ್ತಾ ಇದೆ. ಅಂದರೆ ಎಲ್ಲ ಐಟಮ್ಸ್ ಆಫ್ ದಿ ಲಿಸ್ಟು ಕ್ಲಿಯರ್ ಆಗಿದೆ ಅಂತ ಅರ್ಥ. ಸೊ ಇದು ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಕ್ಲಿಯರ್ ಮೆಥಡ್ ಆ್ಯಂಡ್ ದಿ ರಿಮೂವ್ ಮೆಥಡ್ ಆ್ಯಂಡ್ ದಿ ಪಾಪ್ ಮೆಥಡ್. ರಿಮೂವ್ ಮೆಥಡ್ ಏನು ಮಾಡುತ್ತೆ, ಯಾವುದೋ ಒಂದು ಐಟಮ್ನ ಸ್ಪೆಸಿಫೈ ಮಾಡಿದ್ರೆ ರಿಮೂವ್ ಮಾಡುತ್ತೆ. ಪಾಪ್ ಮೆಥಡ್ ಏನು ಮಾಡುತ್ತೆ, ಇಂಡೆಕ್ಸ್ ಪೊಸಿಷನ್ನ ಸ್ಪೆಸಿಫೈ ಮಾಡಿದ್ರೆ ಆ ಐಟಮ್ದು ಅದು ರಿಮೂವ್ ಮಾಡುತ್ತೆ. ಇನ್ನು ಕ್ಲಿಯರ್ ಮೆಥಡ್ ಏನು ಮಾಡುತ್ತೆ, ಎಲ್ಲ ಐಟಮ್ಸ್ನೂ ರಿಮೂವ್ ಮಾಡುತ್ತೆ. ಸೊ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಮೆಥಡ್ ಇದೆ ಲಿಸ್ಟಲ್ಲಿ, ಅದನ್ನು ನಾವು ಡಿಲೀಟ್ ಮೆಥಡ್ ಅಂತ ನಾವು ಕರಿತೀವಿ. ರಿಮೂವಿಂಗೂ ಡಿಲೀಟಿಂಗೂ ತುಂಬ ಡಿಫ್ರೆನ್ಸ್ ಇದೆ. ರಿಮೂವಿಂಗ್ ದಿ ಐಟಮ್ಸ್ ಆಫ್ ದಿ ಲಿಸ್ಟ್ ಅಂದರೆ ಬೇರೆ, ಡಿಲೀಟಿಂಗ್ ದ ಲಿಸ್ಟ್ ಅಂದರೆ ಬೇರೆ, ಅಥವಾ ಕ್ಲಿಯರಿಂಗ್ ದಿ ಐಟಮ್ಸ್ ಆಫ್ ದಿ ಲಿಸ್ಟ್ ಅಂದ್ರೂ ಬೇರೆ. ರಿಮೂವಿಂಗ್ ದಿ ಐಟಮ್ ಅಂದ್ರೇನು, ಒಂದು ಐಟಮ್ ರಿಮೂವ್ ಆಗುತ್ತೆ ಲಿಸ್ಟಲ್ಲಿ. ಕ್ಲಿಯರಿಂಗ್ ದ ಲಿಸ್ಟ್ ಅಂದ್ರೇನು, ಎಲ್ಲ ಐಟಮ್ಸು ಕ್ಲಿಯರ್ ಆಗುತ್ತೆ, ಆದರೆ ಲಿಸ್ಟ್ ಉಳ್ಕೊಳ್ಳುತ್ತೆ, ಲಿಸ್ಟ್ ಅನ್ನೋ ಆಬ್ಜೆಕ್ಟು ಹಾಗೆ ಇರುತ್ತೆ. ಡಿಲೀಟ್ ಅಂದರೆ ಏನು, ಲಿಸ್ಟ್ ಅನ್ನೋ ಆಬ್ಜೆಕ್ಟೂ ಡಿಲೀಟ್ ಆಗಿಬಿಡುತ್ತೆ, ಅಂದರೆ ಲಿಸ್ಟ್ ಅನ್ನೋದು ಎಕ್ಸಿಸ್ಟೆನ್ಸೇ ಇರಲ್ಲ. ಅದನ್ನು ನಾವು ಡಿಲೀಟ್ ಅಂತ ಕರಿತೀವಿ. ಇವಾಗ ಡಿಲೀಟ್ ಹೆಂಗೆ ಮಾಡೋದು ಅಂತ ನೋಡೋಣ.
ನಾನು ಇವಾಗ ಒಂದು ಲಿಸ್ಟ್ ಕನ್ಸಿಡರ್ ಮಾಡಿದ್ದೀನಿ. ಆ ಲಿಸ್ಟಲ್ಲಿ ಆ್ಯಪಲ್, ಆರೆಂಜ್, ಮ್ಯಾಂಗೋ ಅಂತ 3 ಐಟಮ್ಸ್ ಇದೆ. ಪ್ರಿಂಟ್ ಲಿಸ್ಟ್ ಅಂತ ಕೊಟ್ಟಾಗ ಆ ಆ್ಯಪಲ್, ಆರೆಂಜ್, ಮ್ಯಾಂಗೋ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ನಾವು ಡಿಲೀಟ್ ಲಿಸ್ಟ್, ಡೆಲ್ ಲಿಸ್ಟ್ ಅಂತ ಕೊಟ್ಟಾಗ ಆ ಲಿಸ್ಟು ಡಿಲೀಟ್ ಆಗುತ್ತೆ. ಸೊ ಇದನ್ನು ನಾವು ಡಿಲೀಟ್ ಫಂಕ್ಷನ್ ಅಥವಾ ಡಿಲೀಟ್ ಮೆಥಡ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ನಾನು ಇಫ್ ಕಂಡೀಷನ್ಸ್ನ ಲಿಸ್ಟಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಆಲ್ರೆಡಿ ನಾನೊಂದು ಪ್ರೋಗ್ರಾಮ್ ಬರೆದಿದ್ದೀನಿ. ಆ ಪ್ರೋಗ್ರಾಮ್ನ ನಾನು ನಿಮಗೆ ಎಕ್ಸಿಕ್ಯೂಟ್ ಮಾಡಿ ಇವಾಗ ಇಲ್ಲಿ ತೋರಿಸ್ತೀನಿ. ಕಮೆಂಟ್ ಮಾಡಿದ್ದೀನಿ, ಕಮೆಂಟ್ಸ್ನೆಲ್ಲ ತೆಗೆದುಬಿಡ್ತೀನಿ. ನೋಡಿ, ಇದೊಂದು ಸಿಂಪಲ್ ಪ್ರೋಗ್ರಾಮ್. ಇಲ್ಲಿ ಈ ಪ್ರೋಗ್ರಾಮಲ್ಲಿ ನಾನು ಒಂದು ಮೈ ಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಇಂಡೆಂಟೇಷನ್ ನೋಡ್ಕೊಳ್ಳಿ, ಅದಕ್ಕೇ ಎರರ್ ಕೊಡ್ತಾ ಇರೋದು. ಮೈ ಲಿಸ್ಟಲ್ಲಿ 10, 20, 30, 40, 50, 60 ಅಂತ ಇದೆ. ಇವಾಗ 10 ಅನ್ನೋ ನಂಬರು ಮೈ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ನಾನು ಕಂಡುಹಿಡಿಬೇಕು, ಸರ್ಚ್ ಮಾಡಬೇಕು. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಈ ಲಿಸ್ಟಲ್ಲಿ ಫಾರ್ ಲೂಪ್ನ ಹೆಂಗೆ ಯೂಸ್ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೆ. ಫಾರ್ ಐ ಇನ್ ಮೈ ಲಿಸ್ಟ್. ಸೊ ಮೈ ಲಿಸ್ಟ್ ಅನ್ನೋದೇನು ಐಟರೇಟರು. ಸೊ ವ್ಯಾಲ್ಯೂ ಆಫ್ ಐ ಏನಾಗುತ್ತೆ, ಪ್ರತಿಯೊಂದು ಸಲಿನೂ ಲಿಸ್ಟ್ ಐಟಮ್ಮು ವ್ಯಾಲ್ಯೂ ಆಫ್ ಐ ಆಗುತ್ತೆ. ಐ ವ್ಯಾಲ್ಯೂ 10 ಆಗುತ್ತೆ, 30 ಆಗುತ್ತೆ, 40 ಆಗುತ್ತೆ, 50 ಆಗುತ್ತೆ, 60 ಆಗುತ್ತೆ. ಸೊ ಎಷ್ಟು ಐಟಮ್ಸ್ ಇದೆಯೋ ಲಿಸ್ಟಲ್ಲಿ ಅಷ್ಟು ವ್ಯಾಲ್ಯೂಸ್ ಕೂಡ ಐಯಲ್ಲಿ ಪಾಪ್ಯುಲೇಟ್ ಆಗುತ್ತೆ. ಇವಾಗ ಫಸ್ಟ್ ಟೈಮ್ ದ ವ್ಯಾಲ್ಯೂ ಆಫ್ ಐ ಏನಿದೆ, 10 ಇದೆ. ನಾನು ಚೆಕ್ ಮಾಡ್ತಾ ಇದ್ದೀನಿ. ಇಫ್ ಐ ಈಸ್ ಈಕ್ವಲ್ ಟು 10 ಅಂದರೆ ವ್ಯಾಲ್ಯೂ ಆಫ್ ಐ 10 ಆಗಿದ್ದರೆ ಪ್ರಿಂಟ್ ಎಲಿಮೆಂಟ್ 10 ಫೌಂಡ್, ಅಂದರೆ 10 ಅನ್ನೋ ಎಲಿಮೆಂಟು ಇಲ್ಲಿ ಫೈಂಡ್ ಆಯಿತು ಅಥವಾ 10 ಅನ್ನೋ ಎಲಿಮೆಂಟು ಸರ್ಚ್ ಆಯಿತು ಅಂತ ಅರ್ಥ. ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಬ್ರೇಕ್ ಮಾಡ್ತಾಯಿದ್ದೀನಿ ಈ ಪ್ರೋಗ್ರಾಮ್ನ. ಆದರೆ ಇನ್ನೇನು ಮುಂದೆ ಮಾಡಬೇಕಾಗಿರೋಂತಹ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲಿಮೆಂಟ್ ನಂಬರ್ 10 ನನಗೆ ಸಿಕ್ಕಿದೆ. ಸೊ ಇದನ್ನು ಎಲಿಮೆಂಟ್ ನಂಬರ್ 10 ಫೌಂಡ್ ಅಂತ ಹೇಳಿ ಪ್ರಿಂಟ್ ಮಾಡಿ ನಾನು ಇಫ್ ಕಂಡೀಷನ್ನ ಬ್ರೇಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡಿ, ಎಲಿಮೆಂಟ್ 10 ಫೌಂಡ್ ಅಂತ ಹೇಳ್ತಾ ಇದೆ. ಸೊ ಇದರಿಂದ ನಾವು ಯಾವ ಐಟಮ್ ಬೇಕಾದ್ರೆ ನಾವು ಲಿಸ್ಟಲ್ಲಿ ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು, ಇಲ್ಲ ಸರ್ಚ್ ಮಾಡ್ಬೋದು. ಇದು ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಲಿಸ್ಟಲ್ಲಿ. ಇನ್ನು ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲಿಸ್ಟಲ್ಲಿ ಲಿಸ್ಟ್ ಕಾಂಪ್ರಿಹೆನ್ಷನ್ ಅಂತ ನಾವು ಕರಿತೀವಿ. ಸೊ ಅದಕ್ಕೆ ನಾನು ಸಪ್ರೇಟ್ ಪೈಥನ್ ಫೈಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಲಿಸ್ಟ್ ಕಾಂಪ್ರಿಹೆನ್ಷನ್ ಅಂದರೆ ಏನು ಅಂತ ನೋಡೋಣ. ಲಿಸ್ಟ್ ಕಾಂಪ್ರಿಹೆನ್ಷನ್ ಅಂದರೆ ಡೈನಮಿಕಲಿ ನಾವು ಲಿಸ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಇದುವರ ತನಕ ನೀವು ಲಿಸ್ಟನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನೀವೇ ಐಟಮ್ಸ್ನ ಲಿಸ್ಟ್ ಒಳಗೆ ಆ್ಯಡ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ತಿದ್ದೀರಾ. ಆದರೆ ನನಗೆ ಪ್ರೋಗ್ರಾಮಿಂಗಲ್ಲಿ ಸಮ್ಟೈಮ್ಸ್ ನನಗೆ ಡೈನಮಿಕಲಿ ವ್ಯಾಲ್ಯೂಸ್ನ ನಾನು ಕ್ರಿಯೇಟ್ ಮಾಡಬೇಕು. ಅಂದರೆ ಯಾವುದೋ ಒಂದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡಿಕೊಂಡು ಆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸಲ್ಲಿ ಬರುವಂತಹ ಔಟ್ಪುಟ್ನ ನಾನು ಲಿಸ್ಟ್ ವ್ಯಾಲ್ಯೂ ಆಗಿ ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಲಿಸ್ಟ್ ಕಾಂಪ್ರಿಹೆನ್ಷನ್ ಅಂತ ನಾವು ಕರಿತೀವಿ. ಅದಕ್ಕೆ ಒಂದು ಸಿಂಟ್ಯಾಕ್ಸ್ ಇದೆ. ಅದು ಸಿಂಟ್ಯಾಕ್ಸ್ ಹೆಂಗಿದೆ ಅಂದರೆ, ನ್ಯೂ ಲಿಸ್ಟ್ ಇಸ್ ಈಕ್ವಲ್ ಟು, ನ್ಯೂ ಲಿಸ್ಟ್ ಅಂದರೆ ದಿ ಲಿಸ್ಟು, ಎಕ್ಸ್ಪ್ರೆಷನ್ ಫಾರ್ ಐಟಮ್ ಇನ್ ಐಟರಬಲ್ ಇಫ್ ಕಂಡೀಷನ್ ಇಸ್ ಈಕ್ವಲ್ ಟು ಟ್ರೂ. ಇದು ಸಿಂಟ್ಯಾಕ್ಸು. ಸೊ ಇವಾಗ ನಿಮಗೆ ಇದೇನು ಅರ್ಥ ಆಗದೆ ಇರ್ಬೋದು, ಒಂದು ಎಕ್ಸಾಂಪಲ್ ತೋರಿಸಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಇವಾಗ ನೋಡಿ, ಈ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. MUL ಅನ್ನೋದು ಒಂದು ಲಿಸ್ಟು. ಫಸ್ಟ್ ಇಲ್ಲಿ ಏನಿದೆ ನೋಡಿ, ಸಿಂಟ್ಯಾಕ್ಸಲ್ಲಿ ಎಕ್ಸ್ಪ್ರೆಷನ್ ಅಂತ ಇದೆ. ಸೊ ಇಲ್ಲೂ ನಾನು ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ. ಎಕ್ಸ್ಪ್ರೆಷನ್ ಅಂದರೆ ಏನು, 2 × I ಅನ್ನೋದು ಎಕ್ಸ್ಪ್ರೆಷನ್ ಅನ್ನಿಸ್ಕೊಳುತ್ತೆ. ನೆಕ್ಸ್ಟು ಫಾರ್ ಐಟಮ್ ಇನ್ ಐಟರಬಲ್ ಅಂತ ಇದೆ. ಇಲ್ಲಿ ಫಾರ್ ಅನ್ನೋದು ಇದೆ, ಐಟಮ್ ಅನ್ನೋದು ಯಾವುದು, ಐ. ಇನ್ ಹಾಗೆ ಇದೆ. ಐಟರಬಲ್ ಅಂದರೆ ಏನು, ರೇಂಜ್ ಫಂಕ್ಷನ್ನ ನಾನು ಯೂಸ್ ಮಾಡಿದ್ದೀನಿ 1 to 11. ಸೊ 1 to 11 ಅನ್ನೋದು ಐಟರಬಲ್ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದರೆ ನಿಮಗೆ ಗೊತ್ತು, ರೇಂಜ್ ಫಂಕ್ಷನ್ ಏನು ಕ್ರಿಯೇಟ್ ಮಾಡುತ್ತೆ, ನಂಬರ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಈ ಎಕ್ಸ್ಪ್ರೆಷನ್ ಏನಿದೆ, ಈ ಎಕ್ಸ್ಪ್ರೆಷನ್ನ ನಾನು ಈ ಐ ಮೇಲೆ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಸೊ ದ ಫಸ್ಟ್ ವ್ಯಾಲ್ಯೂ ಆಫ್ ಐ ಏನು ಅಂತ ನಾವು ತಿಳ್ಕೊಬೇಕಿಲ್ಲಿ. ಫಸ್ಟ್ ವ್ಯಾಲ್ಯೂ ಆಫ್ ಐ ಏನು, ಇಲ್ಲಿ 1. ಈ 1ನ್ನು ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ 2 × 1 ಎಷ್ಟು ವ್ಯಾಲ್ಯೂ ಬಂತು ನನಗೆ, 2 ಬಂತು. ಸೊ ದಿ ಫಸ್ಟ್ ಲಿಸ್ಟ್ ಐಟಮ್ ಏನಾಯಿತು, 2 ಆಯಿತು. ಸೊ ನೆಕ್ಸ್ಟ್ ಟೈಮು ಈ ರೇಂಜ್ ಫಂಕ್ಷನ್ ಇರೋದ್ರಿಂದ ಎರಡನೇ ವ್ಯಾಲ್ಯೂ ಬರುತ್ತೆ ನನಗೆ. ಎರಡನೇ ವ್ಯಾಲ್ಯೂ ಯಾವುದಿಲ್ಲಿ, 2. ಸೊ ಐ ವ್ಯಾಲ್ಯೂ ಏನಾಯಿತು, 2 ಆಯಿತು. ಸೊ ಎಕ್ಸ್ಪ್ರೆಷನ್ ಏನಾಯಿತು, 2 × 2 ಆಯಿತು, 4 ಆಯಿತು. ಸೊ ಹಾಗಂದರೆ
ಫಾರ್ ಎವ್ರಿ ಇಂಡಿವಿಜುವಲ್ ವ್ಯಾಲ್ಯೂಸ್ ಫ್ರಮ್ 1 to 10. 1 to 10 ಯಾಕಾಗತ್ತೆ ಅಂದರೆ 11 ಕೊಟ್ಟಿರೋದ್ರಿಂದ 1 to 10 ಆಗುತ್ತೆ, ಯಾಕೆಂದರೆ ರೇಂಜ್ ಫಂಕ್ಷನ್ ಶುರುವಾಗೋದು 0 ಇಂದ. ಸೊ ಪ್ರತಿಯೊಂದು ವ್ಯಾಲ್ಯೂ ಆಫ್ ಐಗೂ ಅದು 2 ಇಂದ ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 2 ಬರೀ ಔಟ್ಪುಟ್ ಮಾತ್ರ ಒಂದು ಲಿಸ್ಟಲ್ಲಿ ಅದು ಅಕ್ಯುಮುಲೇಟ್ ಮಾಡುತ್ತೆ. ಸೊ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಣ ನೋಡೋಣ. ಇವಾಗ ನೋಡಿ, ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ ನಂಬರ್ 4ನ ಎಕ್ಸಿಕ್ಯೂಟ್ ಮಾಡಿದಾಗ ಸೊ ಯು ಕ್ಯಾನ್ ಸಿ ಹಿಯರ್ you're getting 2, 4, 6, 8, 10, 12, 14, 16, 18, 20. ಸೊ ಇವಾಗ ನಾನು ಯಾವುದೇ ಲಿಸ್ಟು ನಾನು ಮ್ಯಾನ್ಯಲಿ ಕ್ರಿಯೇಟ್ ಮಾಡಲಿಲ್ಲ, ಆಟೋಮೆಟಿಕ್ ಆಗಿ ನಾನು ಈ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಯೂಸಿಂಗ್ ಎಕ್ಸ್ಪ್ರೆಷನ್ ಫಾರ್ ಐಟಮ್ ಇನ್ ಐಟರಬಲ್. ಸೊ ಇದೇ ಥರ ನಾನು ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ಲು ಇನ್ನೊಂದು ಲಿಸ್ಟನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆಡ್ ಅಂತ. ಈ ಆಡ್ ಅನ್ನೋ ಲಿಸ್ಟಲ್ಲಿ ನಾನು ಏನು ಎಕ್ಸ್ಪ್ರೆಷನ್ ಯೂಸ್ ಮಾಡ್ತಾ ಇದ್ದೀನಿ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇನ್ ರೇಂಜ್ 1, 11 ಅಂತ ಕೊಟ್ಟಿದ್ದೀನಿ. ಅಂದರೆ ಎಕ್ಸು ವ್ಯಾಲ್ಯೂಸು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ, 1 ಇಂದ 11ವರೆಗೂ ಹೋಗುತ್ತೆ, 1 ಇಂದ 10ವರೆಗೂ ಹೋಗುತ್ತೆ, ಸಾರಿ 11 ಅಲ್ಲ. ಸೊ ಇಲ್ಲಿ ಪ್ರತಿಯೊಂದು ವ್ಯಾಲ್ಯೂ ಆಫ್ ಎಕ್ಸ್ಗೂ ನಾನು ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಅಂದರೆ ಏನು, ಟು ದಿ ಪವರ್ ಆಫ್ 2 ಅಂತ ಕೂಡ ನಾವು ಹೇಳ್ತೀವಿ, ಅಥವಾ ಮಲ್ಟಿಪ್ಲೈ ಅಂತಲೂ ಹೇಳ್ಬೋದು, ಎಕ್ಸ್ ಇಂಟು ಎಕ್ಸ್ ಅಂತಲೂ ನಾವು ಹೇಳ್ಬೋದು. ಸೊ ಇವಾಗ ನಾವು ಈ ಪ್ರಿಂಟ್ ಮಾಡಿದಾಗ ಏನಾಗ್ತದೆ ನೋಡಿ, ಪ್ರಿಂಟ್ ಮಾಡಿದಾಗ ವೆನ್ ಐ ಎಕ್ಸಿಕ್ಯೂಟ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಸೊ ನಿಮ್ಗೇನು ಔಟ್ಪುಟ್ ಬರ್ತಾ ಇದೆ, 1, 4, 9, 16, 25, 36, 49 ಹಿಂಗೆ ಬರ್ತಾ ಇದೆ. ಸೊ 1 ಇಂಟು 1, 1, 2 ಇಂಟು 2, 4, 3 ಇಂಟು 3, 9, 4 ಇಂಟು 4, 16. ಸೊ ಈ ಥರ ಅದು ಸ್ಕ್ವೇರ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲೂ ಕೂಡ ನಾವು ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಎಕ್ಸ್ಪ್ರೆಷನ್ಸ್ಗೆ ವ್ಯಾಲ್ಯೂಸ್ ಬೇಕಲ್ಲ ನನಗೆ, ಆ ವ್ಯಾಲ್ಯೂಸ್ನ ನಾನು ರೇಂಜ್ ಫಂಕ್ಷನಿಂದ ನಾನು ತೆಗಿತಾ ಇದ್ದೀನಿ, ಮತ್ತು ಲಿಸ್ಟು ಆಟೋಮೆಟಿಕ್ಕಾಗಿ ಅದು ಪಾಪ್ಯುಲೇಟ್ ಆಗ್ತಾ ಇದೆ. ಸೊ ಇವಾಗ ನಿಮಗೆ ಎಕ್ಸ್ಪ್ರೆಷನ್ ಫಾರ್ ಐಟಮ್ ಇನ್ ಐಟರಬಲ್ ಅಂದರೆ ಏನು ಅಂತ ಗೊತ್ತಾಯಿತು. ಆದರೆ ಸಿಂಟ್ಯಾಕ್ಸಲ್ಲಿ ಇಲ್ಲಿ ಇಫ್ ಕಂಡೀಷನ್ ಈಸ್ ಈಕ್ವಲ್ ಟು ಟ್ರೂ ಅಂತಾನು ಒಂದು ಸಿಂಟ್ಯಾಕ್ಸ್ ಇದೆ. ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇವಾಗ ಇಷ್ಟನ್ನು ನಾನು ಕಮೆಂಟ್ ಮಾಡಿಬಿಡ್ತೀನಿ. ಇವಾಗ ಹೊಸದೊಂದು ಲಿಸ್ಟನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಮ್ ಇಸ್ ಈಕ್ವಲ್ ಟು ಎಕ್ಸ್ ಫಾರ್ ಎಕ್ಸ್ ಇನ್ ರೇಂಜ್ ಆಫ್ 10 ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದೇ ಥರ ಎಕ್ಸ್ ಅನ್ನೋದು ಒಂದು ಎಕ್ಸ್ಪ್ರೆಷನ್ನು, ಸಿಂಗಲ್ ವೇರಿಯಬಲನ್ನು ಎಕ್ಸ್ಪ್ರೆಷನ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಎಕ್ಸ್ ಇನ್ ರೇಂಜ್ ಆಫ್ 10 ಅಂದರೆ ಏನು, ಎಕ್ಸ್ ಇನ್ ರೇಂಜ್ ಆಫ್ 10 ಅಂದ್ರೇನು, 0 to 9 ಇಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಅಂದರೆ ಎಕ್ಸ್ ರೇಂಜ್ ಆಗ್ತಾ ಇರೋದು 0 ಇಂದ 10ವರೆಗೂ, ಅಂದರೆ 0 to 9. 10 ನಂಬರ್ಸ್ ಜನ್ರೇಟ್ ಆಗ್ತಾ ಇದೆ, ಅಂದರೆ 0 to 9 ಎಷ್ಟು ನಂಬರ್ಸ್ ಆಯಿತು, 10 ನಂಬರ್ಸ್ ಆಯಿತು. ಇಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5, ಎಕ್ಸ್ ವ್ಯಾಲ್ಯೂ 5ಕ್ಕಿಂತ ಜಾಸ್ತಿ ಆಗಿದ್ದರೆ ಮಾತ್ರ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಎಕ್ಸ್ನ ನಮ್ಮನ್ನೋ ಲಿಸ್ಟಲ್ಲಿ ಹಾಕಬೇಕು, ಇಲ್ಲ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ. ಅದು ಇಫ್ ಕಂಡೀಷನ್ ಅಂತ ನಾವು ಹೇಳ್ತೀವಿ. ಲಿಸ್ಟ್ ಇಫ್ ಕಂಡೀಷನ್ ಇನ್ ಕೇಸ್ ಆಫ್ ಲಿಸ್ಟ್ ಕಾಂಪ್ರಹೆನ್ಷನ್. ಸೊ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡಿ 5, 6, 7, 8, 9. ಸೊ 1, 2, 3, 4 ಆ್ಯಡಪ್ ಆಗಿಲ್ಲ, ಯಾಕೆಂದರೆ ಆ 1, 2, 3, 4 ಅನ್ನೋದು ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು 5 ಅಂತ ನಾನು ಕೊಟ್ಟಿದ್ದೀನಲ್ಲ, ಆ ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಆದ್ದರಿಂದ ಆ ವ್ಯಾಲ್ಯೂಸು ಪಾಪ್ಯುಲೇಟ್ ಆಗಲ್ಲ. ಇವಾಗ ಇನ್ನೊಂದು ಲಿಸ್ಟ್ ಪಾಪ್ಯುಲೇಷನ್ ಮಾಡೋಣ, ಈವನ್ ನಂಬರ್ಸು. ನೋಡಿ ಐ ವಾಂಟ್ ಟು ಪಾಪ್ಯುಲೇಟ್ ಎ ಲಿಸ್ಟ್ ಆಫ್ ಈವನ್ ನಂಬರ್ಸ್. ಸೊ ನಾನು ಏನು ಕಾಂಪ್ರಹೆನ್ಷನಲ್ಲಿ ಕೊಟ್ಟಿದ್ದೀನಿ, ಎಕ್ಸ್ ಫಾರ್ ಎಕ್ಸ್ ಇನ್ ರೇಂಜ್ 1, 21 ಇಫ್ ಎಕ್ಸ್ ಮಾಡ್ 2 ಈಕ್ವಲ್ಸ್ ಟು 0. ಸೊ ಏನು ಅರ್ಥ ಇದರಿಂದ, ಫಸ್ಟ್ ರೇಂಜ್ ಫಂಕ್ಷನ್ನ ನೋಡಿ, 1, 21 ಅಂದರೆ 1 ಇಂದ 20ವರೆಗೂ ಹೋಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 1 ಆಗಿದ್ದಾಗ ಇಫ್ ಎಕ್ಸ್ ಮಾಡ್ 2 0 ಆಗಿದ್ದರೆ ಆ ವ್ಯಾಲ್ಯೂನ ಎಕ್ಸ್ ಒಳಗೆ ಹಾಕು ಅಂತ, ಅಂದರೆ ಆ ಲಿಸ್ಟ್ನ ಆ ವ್ಯಾಲ್ಯೂನ ಲಿಸ್ಟ್ ಐಟಮಲ್ಲಿ ಹಾಕು ಅಂತ. ಸೊ ಇಲ್ಲ ಅಂದರೆ ಆ ಲಿಸ್ಟ್ ಐಟಮ್ನ ನಾವು ಎಲಿಮಿನೇಟ್ ಮಾಡಿ ಅಂತ ಅರ್ಥ. ಸೊ ಈ ಪ್ರೋಗ್ರಾಮ್ನ ನಾವು ರನ್ ಮಾಡಿದಾಗ ಸೊ ನಮ್ಗೆ ಇವಾಗ ಏನಾಗ್ತಾ ಇದೆ ನೋಡಿ, 5, 6, 7, 8, 9 ಅಂತ ಇದು ಹೋಲ್ಡ್ ಔಟ್ಪುಟ್ಟೇ ಬರ್ತಾ ಇದೆ. ಇದು ನಾನು ಕಮೆಂಟ್ ಮಾಡಿಬಿಡ್ತೀನಿ, ಸೊ ಅವಾಗ ಕನ್ಫ್ಯೂಸ್ ಆಗಲ್ಲ. ಇವಾಗ ಹೊಸ ಲಿಸ್ಟನ್ನ ನಾವು ಪ್ರಿಂಟ್ ಮಾಡೋಣ. ಪ್ರಿಂಟ್ ಈವನ್. ನಾವು ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ನೋಡಿ 2, 4, 6, 8, 10, 12, 14, 16, 18 ಆ್ಯಂಡ್ 20. ಸೊ ಏನಾಯಿತು, ಈವನ್ ನಂಬರ್ಸು ಅದು ಲಿಸ್ಟಲ್ಲಿ ಪಾಪ್ಯುಲೇಟ್ ಆಯಿತು. ಸೊ ಇದನ್ನು ನಾವು ಲಿಸ್ಟ್ ಕಾಂಪ್ರಹೆನ್ಷನ್ ಅಂತ ನಾವು ಕರಿತೀವಿ. ಸೊ ಇಷ್ಟು ನಿಮ್ಗೆ ಅರ್ಥ ಆಯಿತು ಇವತ್ತು.
ಸೊ ಇವತ್ತಿನ ಕ್ಲಾಸಲ್ಲಿ ಒಂದು ಟಾಸ್ಕ್ನ ನೋಡೋಣ ಬನ್ನಿ. ಕ್ರಿಯೇಟ್ ಎ ಲಿಸ್ಟ್ ಆಫ್ ಆಡ್ ನಂಬರ್ಸ್ ಫ್ರಮ್ 1 to 100 ಯೂಸಿಂಗ್ ಲಿಸ್ಟ್ ಕಾಂಪ್ರಹೆನ್ಷನ್. ಸೊ ಆಡ್ ನಂಬರ್ಸ್ನ ನೀವು ಲಿಸ್ಟಲ್ಲಿ ಜನ್ರೇಟ್ ಮಾಡಬೇಕು 1 to 100 ಯೂಸಿಂಗ್ ಲಿಸ್ಟ್ ಕಾಂಪ್ರಹೆನ್ಷನ್. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಲಿಸ್ಟಿನ ಐಟಮ್ಸ್ನ ಯಾವ ರೀತಿ ಇಂಡೆಕ್ಸ್ ಪೊಸಿಷನ್ನಿಂದ ಆ್ಯಕ್ಸೆಸ್ ಮಾಡಬೇಕು, ಯಾವ ರೀತಿ ರಿಮೂವ್ ಮಾಡಬೇಕು, ಯಾವ ರೀತಿ ಡಿಲೀಟ್ ಮಾಡಬೇಕು, ಯಾವ ರೀತಿ ಕ್ಲಿಯರ್ ಮಾಡಬೇಕು, ಮತ್ತು ಐಟಮ್ನ ಯಾವ ರೀತಿ ಲಿಸ್ಟಲ್ಲಿ ಸರ್ಚ್ ಮಾಡಬೇಕು ಅನ್ನೋದನ್ನು ಕೂಡ ಕಲ್ತ್ರಿ. ಈ ಸೆಷನ್ನಿನ ಕೊನೆ ಭಾಗದಲ್ಲಿ ಲಿಸ್ಟ್ ಕಾಂಪ್ರಹೆನ್ಷನ್ ಅಂದರೆ ಏನು ಅಂತ ಕೂಡ ನೀವು ತಿಳ್ಕೊಂಡ್ರಿ. ತುಂಬ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಮುಂದಿನ ಸೆಷನ್ನಲ್ಲಿ ಕಲೆಕ್ಷನ್ನಿನ 2ನೇ ಹಂತ ಟಪಲ್ಸ್ ಅಂದರೆ ಏನು ಅಂತ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.